ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಸುಲಭವಾಗಿ ಈಸಿಯಾಗಿ ಹೆಲ್ತಿಯಾಗಿ ಒಂದು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಆ್ಯಡ್ ಮಾಡಿ ಸ್ಯಾಂಡ್ವಿಚ್ ಮಾಡೋದು. ಬ್ರೆಡ್ ಏನು ಹೆಲ್ತಿ ಅಲ್ಲ, ಆದರೆ ಅಪರೂಪಕ್ಕೆ ತಿಂದರೆ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಹಂಗಾಗಿ ನೋಡಿರಿ, ನಾನು ಬ್ರೆಡ್ ತೊಗೊಂಡಿದ್ದೀನಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಕ್ಕೆ. ಇದ್ರಿಗೆ ತರಕಾರಿ ಎಲ್ಲ ಆ್ಯಡ್ ಮಾಡ್ತೀನಿ. ಏನೇನು ತರಕಾರಿ ಹಾಕ್ತೀನಿ ಗೊತ್ತಾ? ನೋಡಿ, ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ. ಆ ಬಟ್ಲಿಗೆ ಎಲೆಕೋಸು, ಒಂದು ಕಪ್ ಎಲೆಕೋಸು ಹಾಕ್ಕೊತಾ ಇದ್ದೀನಿ. ಅದು ಸಣ್ಣಗೆ ಹಚ್ಕೊಂಡಿದ್ದೀನಿ ಎಲೆಕೋಸು. ಹಾಗಾಗಿ ಮತ್ತು ಸಣ್ಣಗೆ ಈರುಳ್ಳಿ ಹಚ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸಣ್ಣಗೊಂದು ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೀನಿ. ಒಂದು ಟೊಮೊಟೊ, ಆಪಲ್ ಟೊಮೊಟೊ ಬೀಜ ಎಲ್ಲ ತೆಗೆದುಬಿಟ್ಟು ಹಚ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಮತ್ತು ಒಂದು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ಕ್ಯಾರೆಟು ಹಾಕ್ಕೊತೀನಿ. ನನ್ನ ಮಗನಿಗೆ ಇವತ್ತು ಸ್ಯಾಂಡ್ವಿಚ್ ಬೇಕು ಅಂತ ಕೇಳ್ತಾ ಇದ್ದ, ಹಂಗಾಗಿ ತರಕಾರಿ ಎಲ್ಲ ಹಾಕಿ ಮಾಡಿಕೊಡ್ತಾಯಿದ್ದೀನಿ. ಮತ್ತು ಪನ್ನೀರು, ಒಂದು 100 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ, ತುರಿದಿದ್ದೀನಿ. ಇದನ್ನು ಪನ್ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಹೆಲ್ತಿಯಾಗಿ ಮಾಡಿಕೊಟ್ರೆ ತಿಂತಾರೆ. ಯಾವಾಗಲನ್ನ ಅಪರೂಪಕ್ಕೆ ಹೇಳ್ತಾರೆ ಸ್ಯಾಂಡ್ವಿಚು, ಹಾಗಾಗಿ ಈ ಥರ ಮಾಡಿಕೊಡ್ತೀನಿ. ನೋಡಿ, ಎಲ್ಲ ತರಕಾರಿ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಇದಕ್ಕೆ ಗ್ರೀನ್ ಚಟ್ನಿ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತೀನಿ. 1 ಸ್ಪೂನ್ 1.5 ಸ್ಪೂನ್ ಹಾಕ್ಕೊತೀನಿ. ಚೆನ್ನಾಗಿರುತ್ತೆ. ಮತ್ತು ಇದು ಚಾಟ್ ಮಸಾಲ, ಅದು 1 ಸ್ಪೂನ್ ಹಾಕ್ಕೊತೀನಿ. ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ರುಚಿ ನೋಡಿ ನೀವು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಮತ್ತು ಗ್ರೀನ್ ಚಟ್ನಿಗೆಲ್ಲ ಉಪ್ಪು ಹಾಕಿರ್ತೀವಲ್ಲ, ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಅದ್ರ ಮೇಲೆ ಒಂದೊಂದೇ ಪೀಸ್ ಇಟ್ಟು ಮಾಡ್ಬೋದು. ಅದ್ರ ತರಕನೇ ಈ ಥರ ಸಣ್ಣ ಕಟ್ ಮಾಡಿದ್ರೆ ಚೆನ್ನಾಗಿ ತಿನ್ಕೊತಾರೆ ಮಕ್ಕಳು. ಎಲ್ಲ ಮಿಕ್ಸ್ ಮಾಡಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಹಂಗೆ ಹಾಕ್ಕೊಂಡು ಚೀಸು ತೊಗೊಂಡಿದ್ದೀನಿ. ಇದ್ರ ಮಿಕ್ಸ್ ಮಾಡಿಲ್ಲ. ಚೀಸ್ ಯಾರಿಗೆ ಬೇಕೋ ಅವ್ರಿಗೆ ಬ್ರೆಡ್ ಮೇಲೆ ಇದು ಹಾಕ್ಬಿಟ್ಟು ಹಾಕ್ತೀನಿ. ಈ ಸೈಡ್ಗೆ ಇಟ್ಕೊಂಡಿದ್ದೀನಿ. ಒಂದು ಚಟ್ನಿ ಮಾಡ್ಕೊಂಡು, ಗ್ರೀನ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಮೊದಲಿಗೆ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದ್ರಿಗೆ ಒಂದು ದೊಡ್ಡ ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಇಡೀ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಶುಂಠಿ 1 ಇಂಚು, 4 ಹಸ್ಲು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 7-8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈ ಖಾರ ಕಮ್ಮಿ ತಿನ್ನೋದಾದರೆ ಕಮ್ಮಿ ಹಾಕ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಅದ್ರಿಗೂ ಹಾಕಿರ್ತೀವಲ್ಲ. ಈ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಾಕು. 1 ಸ್ಪೂನ್ ಜೀರಿಗೆ, ಒಂದು ಚಿಕ್ಕ ಬಟ್ಲು ಇದು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಈ ಬಟ್ಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ. ತುಂಬ ನೀರಾಗಿ ಮಾಡ್ಕೊಂಬಿಡ್ರಿ, ಚೂರು ಗಟ್ಟಿಯಾಗೇ ಇರಲಿ. ನೋಡಿ, ಗ್ರೀನ್ ಚಟ್ನಿ ರೆಡಿಯಾಗಿದೆ. ಇಷ್ಟು ಮಾತ್ರ ಬ್ರೆಡ್ಡಿಗೆ ಹಚ್ಚಕ್ಕೆ ಬೇಕು. ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಾ ಇದ್ದೀನಿ, ಹಂಗಾಗಿ ಅಷ್ಟು ಚಟ್ನಿ ಮಾಡ್ಕೊಂಡಿದ್ದೀನಿ. ಈಗ 2 ಸ್ಲೈಸ್ ಬ್ರೆಡ್ ತೊಗೊಬೇಕು. ನೋಡಿ, ಈ ಥರ ಬ್ರೆಡ್ ಇಟ್ಕೊಂಡು ಇದು ಸ್ಯಾಂಡ್ವಿಚ್ ಮಾಡೋ ಮೇಕರ್ ಇದ್ದರೆ ಮೇಕರಲ್ಲಿ ಮಾಡ್ಕೊಬೋದು, ಇಲ್ಲ ಅಂದರೆ ಹೆಂಚು ಮೇಲೇ ಮಾಡ್ಕೊಬೋದು. ನಾನು ಹೆಂಚು ಮೇಲೇ ಮಾಡ್ಕೊತೀನಿ. ಹೆಂಚು ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ಸ್ಯಾಂಡ್ವಿಚಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಚಟ್ನಿ ಹಚ್ಕೊಬೇಕು, ಗ್ರೀನ್ ಚಟ್ನಿ ತುಂಬ ಟೇಸ್ಟಿಯಾಗಿರ್ತದೆ. ಈ ಥರ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೆಯದು. ಮಕ್ಕಳೆಲ್ಲ ಖಾರ ಕಮ್ಮಿ ತಿಂತಾರೆ ಅಂದರೆ ಅವರಿಗೆ ಸ್ವಲ್ಪ ಗ್ರೀನ್ ಚಟ್ನಿ ಕಮ್ಮಿ ಹಚ್ಚಿ. ದೊಡ್ಡವ್ರು ತಿಂತಾರೆ ಅಂದರೆ ಹಚ್ಬೋದು, ಎಷ್ಟು ಬೇಕೋ ಅಷ್ಟು. ಬಟರ್ ಹಾಕ್ಬಿಟ್ಟು ಬೆಣ್ಣೆ ಹಾಕಿ ಸುಡೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಬೋದು, ಇಲ್ಲ ಸಂಜೆ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು. ಯಾರನ್ನ ಬಂದಿರ್ತಾರೆ, ಬರ್ತ್ಡೇ ಪಾರ್ಟಿ ಎಲ್ಲ ಇರುತ್ತೆ, ಆ ಟೈಮಲ್ಲೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟ ಆಗುತ್ತೆ. ಹೆಲ್ತಿಯಾಗಿರುತ್ತೆ. ಎಲ್ಲ ತರಕಾರಿನ ಆ್ಯಡ್ ಮಾಡ್ತೀವಲ್ಲ, ತುಂಬ ಹೆಲ್ತಿಯಾಗಿರುತ್ತೆ. ನೋಡಿ, ಈಗ ನಾವು ಏನೇನು ತರಕಾರಿ ಎಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ದೀವೋ ಅದನ್ನು ಒಂದು ಬ್ರೆಡ್ ಸ್ಲೈಸ್ಗೆ ಹಾಕ್ಕೊಳೋದು. ಸ್ವಲ್ಪನೇ ನಾವು ಪೀಸು ರೌಂಡಾಗಿ ಕಟ್ ಮಾಡಿಟ್ರೆ ಮಕ್ಕಳು ತೆಗೆದುಬಿಟ್ಟು ಸೈಡ್ಗೆ ಇಟ್ಬಿಡ್ತಾರೆ. ಈ ಥರ ಸಣ್ಣ ಕಟ್ ಮಾಡಿ ಕೊಟ್ಬಿಟ್ರೆ ಹಾಕ್ಕೊಬೋದು. ಇದ್ರ ಬೇಕಾದ್ರೆ ಸ್ವೀಟ್ ಕಾರ್ನ್ ಹಾಕ್ಕೊಬೋದು. ನನ್ನ ಹತ್ರ ಸ್ವೀಟ್ ಕಾರ್ನ್ ಇರಲಿಲ್ಲ, ಹಂಗಾಗಿ ನಾನು ಸ್ವೀಟ್ ಕಾರ್ನ್ ಏನು ಹಾಕಿಲ್ಲ, ಬರೀ ತರಕಾರಿನೇ ಆ್ಯಡ್ ಮಾಡಿದ್ದೀನಿ.
ಚೀಸು ಅಪರೂಪಕ್ಕೆ ತಿನ್ನಬೇಕು. ಎಜ್ ತಿನ್ನೋರಿಗೆ ಚೀಸ್ ತುಂಬ ಒಳ್ಳೆಯದು. ಪನ್ನೀರು ಚೀಸು ವಿಟಮಿನ್ B12 ತುಂಬ ಅತಿ ಹೆಚ್ಚಾಗಿರುತ್ತೆ ಅದರಲ್ಲಿ, ಚೀಸಲ್ಲಿ. ಹಂಗಾಗಿ ಎಜ್ ತಿನ್ನೋರಿಗೆ ವಿಟಮಿನ್ B12 ತುಂಬ ಕೊರತೆ ಇರುತ್ತೆ. ಹಂಗಾಗಿ ಚೀಸೆಲ್ಲ ತಿಂತಾ ಇರಬೇಕು. ಆಗಾಗ ಅವರಿಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಪನ್ನೀರು, ಚೀಸು, ಬ್ರೋಕ್ಲಿ ಈ ಥರ ಹಸಿ ತರಕಾರಿದು ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ವಿಟಮಿನ್ B12 ಚೆನ್ನಾಗಿ ಸಿಗುತ್ತೆ ಅವರಿಗೆ. ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜಲ್ಲಿ ಸಿಗುತ್ತೆ, ವೆಜ್ ತಿನ್ನೋರಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ನೋಡಿ ಈ ಥರ ಮಾಡಿ ಈ ಥರ ಪ್ರೆಸ್ ಮಾಡಬೇಕು. ಅದು ಹೆಂಚ್ ಮೇಲೆ ಒಂದು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಸುಡಬೇಕು. ಬನ್ನಿ ಸುಡ್ಕೋಣ. ನೋಡಿ ಸ್ಟವ್ ಹಚ್ಚಿ ಹೆಂಚು ಇಟ್ಕೊಂಡಿದ್ದೀನಿ, ಸಣ್ಣ ಉರಿ ಇಟ್ಟಿದ್ದೀನಿ. ಹೆಂಚು ಬಿಸಿ ಆಗಿದೆ. ಇಲ್ಲಿ ಬಟರ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಟರು ಕರಗಿಸ್ಕೊಂಡಿದ್ದೀನಿ, ತುಂಬ ಇದಿತ್ತು ಅಂತ. ಹಿಂಗೆ ಬಟರ್ ಹಾಕ್ಕೊಂಬಿಟ್ಟು ಒಂದೊಂದೇ ಆ್ಯಡ್ ಮಾಡ್ಕೊಬೇಕು ನಿಧಾನಕ್ಕೆ. ಯಾಕಂದರೆ ಗ್ರೀನ್ ಚಟ್ನಿ ಹಾಕಿರ್ತೀವಲ್ಲ ಅದು ಕಿತ್ತೋಗ್ಬಿಡುತ್ತೆ ಒಂದೊಂದು ಸತಿ. ಈ ಥರ ನಿಧಾನಕ್ಕೆ ಹಾಕಬೇಕು, ಅದು ಸಾಫ್ಟ್ ಆಗಿಬಿಡುತ್ತಲ್ವ. ಹಂಗಾಗಿ ಟರ್ನ್ ಮಾಡ್ಕೊಂಡು ಹೋಗು ಅಷ್ಟೇ, ನಿಧಾನಕ್ಕೆ ಟರ್ನ್ ಮಾಡ್ಕೊಬೇಕು. ಅಂದರೆ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಬೇಕು, ಚೆನ್ನಾಗಿರುತ್ತೆ. ಇಲ್ಲಾಂದ ಉರಿ ಜಾಸ್ತಿ ಬೇಯಿಸ್ಬಿಟ್ರೆ ಬೇಗ ಕಪ್ಪಾಗ್ಬಿಡುತ್ತೆ, ರೋಸ್ಟ್ ಆದಂಗೆ ಆಗುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಿಂಗಾಕಿ ಬೆಣ್ಣೆ ಸುಟ್ಕೊಬೇಕು. ಎರಡು ಕಡೆಯೂ ಗೋಲ್ಡನ್ ಕಲರ್ ಬರಬೇಕು, ಆ ಥರ ಸುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ ಬ್ರೆಡ್ಡೇ ಬರುತ್ತೆ. ನಾನು ಮಾಮೂಲಿ ಬೇಕ್ರಿಯಲ್ಲಿ ಮಿಲ್ಕ್ ಬ್ರೆಡ್ಡೇ ತಂದು ಮಾಡ್ತಾಯಿದ್ದೀನಿ. ನೋಡಿ ಈಗ ತಾನೇ ಟರ್ನ್ ಮಾಡಿದ್ದೀನಿ, ಈ ಥರ ಬಂದಿದೆ ಗೋಲ್ಡನ್ ಕಲರು. ನಿಧಾನಕ್ಕೆ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ಒಳಗಡೆ ಇರೋ ತರಕಾರಿನೂ ಸ್ವಲ್ಪ ಬೇಯಬೇಕಲ್ವ. ಹಂಗಾಗಿ ಈ ಥರ ಪ್ರೆಸ್ ಮಾಡಿ ಸೀದಾ ಉಲ್ಟಾ ಮಾಡಿದಾಗ ಸೀದಾ ಇದ್ದಾಗ ಆವಾಗ ಏನಾಗುತ್ತೆ, ಚೆನ್ನಾಗಿ ತರಕಾರಿನೂ ಬೇಯ್ತದೆ. ಮತ್ತು ಈ ಥರ ಇನ್ನೊಂದು ಸತಿ ಟರ್ನ್ ಮಾಡಿರಿ. ಈ ಥರ ತುಂಬ ರುಚಿಯಾಗಿರುತ್ತೆ. ಅದೇ ಮಾಡೋವಾಗ ನಿಧಾನಕ್ಕೆ ಮಾಡಬೇಕು. ಇದು ರೆಡಿ ಆಯಿತು. ಒಂದು ಪ್ಲೇಟ್ ತಗೋಣ. ನೋಡಿ ನಾನು ಪಿಜ್ಜಾ ಕಟರಲ್ಲಿ ಕಟ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಚೀಸಿಯಾಗಿದೆ. ಕಟ್ ಮಾಡಿದ್ದೀನಿ. ಇದ್ರಿಗೆ ಗ್ರೀನ್ ಚಟ್ನಿ ಜೊತೆನೂ ಚೆನ್ನಾಗಿರ್ತದೆ, ಮತ್ತು ಸಾಸ್ ಜೊತೆನೂ ಸಖತ್ತಾಗಿರುತ್ತೆ. ಟೊಮೊಟೊ ಸಾಸ್ ಕಚಪಲ್ಲಿ ಮಕ್ಕಳಿಗೆ ಟೊಮೊಟೊ ಸಾಸೇ ಇಷ್ಟ ಆಗೋದು, ಗ್ರೀನ್ ಚಟ್ನಿಗೆ. ದೊಡ್ಡವರನ್ನ ಗ್ರೀನ್ ಚಟ್ನಿ ತಿಂತಾರೆ, ಚಿಕ್ಕ ಮಕ್ಕಳು ಬೇಡ ನನಗೆ ಟೊಮೊಟೊ ಸಾಸ್ ಬೇಕು ಅಂತಾರೆ. ನೋಡಿರಿ ಚೀಸ್ ಬೇಕಂದರೆ ಇಷ್ಟ ಇದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಹಂಗೆ ತಿಂದು ನೋಡಿ ಹೇಳ್ತೀನಿ. ಅದ್ಭುತವಾಗಿದೆ. ಸಾಸಲ್ಲಿ ತಿಂದು ನೋಡ್ತೀನಿ. ನೋಡ್ರಿ ತುಂಬ ಅದ್ಭುತವಾಗಿದೆ. ನೀವು ಮಾಡ್ಕೊಳ್ತೀನಿ, ಹೆಂಗೆ ಬಂತಂದು ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ ಫಾಲೋ ಮಾಡ್ತಾಯಿರಿ. ಇಂಥ ವಿಡಿಯೋಗಳು ಇನ್ನೂ ಹಾಕ್ತಾಯಿರ್ತೀನಿ. ನಿಮ್ಗೆ ಯಾವ ಥರ ಅಡುಗೆ ಮಾಡಿ ಮಾಡಬೇಕು ಅಂತ ತೋರಿಸಿದ್ರೆ ನಾನು ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.